ಎಲ್ರಿಗೂ ನಮಸ್ಕಾರ. ಇದು ಮಲ್ನಾಡ್ ಸ್ಪೆಷಲ್. ಇವತ್ತು ಮೊಟ್ಟೆ ಪಲ್ಯ ಮಾಡ್ತಾ ಇದ್ದೀನಿ. ನೀವು ಮೊಟ್ಟೆ ಪಲ್ಯ ಮಾಡಿದ್ರೆ ಪೂರ್ತಿ ಮೊಟ್ಟೆ ಎಲ್ಲ ಸ್ಪ್ರೆಡ್ ಆಗಿ ಹೋಗ್ತಿದ್ರೆ ಅಥವಾ ಈ ಕಡೆ ಮೊಟ್ಟೆ ಬೇಯಿಸ್ಕೊಂಡು ಈ ಕಡೆ ಪಲ್ಯ ರೆಡಿ ಮಾಡೋದಂತ ತುಂಬ ಟೈಮ್ ಆಗ್ತಿದ್ರೆ ನಾನು ಹೇಳೋ ಟಿಪ್ಸ್ ಫಾಲೋ ಮಾಡಿ. ಇದರಿಂದ ಒಟ್ಟಿಗೆ ಮೊಟ್ಟೆ ಬೇಯಿಸ್ಕೊಂಡು ಪಲ್ಯ ರೆಡಿ ಮಾಡ್ಬೋದು. ತುಂಬ ಬೇಗ ಆಗುತ್ತೆ ಮತ್ತು ಮೊಟ್ಟೆ ಕೂಡ ಸ್ಪ್ರೆಡ್ ಆಗಲ್ಲ. ಹೇಗೆ ಮಾಡೋದಂತ ತಿಳಿಸ್ಕೊಡ್ತೀನಿ. ತುಂಬ ಈಸಿಯಾಗಿ ಮಾಡ್ಬೋದು. ನಾನು ಗ್ರೇವಿ ಮಾಡೋಕ್ಕೆ ಒಂದು ಪಾತ್ರೆ ತೊಗೊಂಡಿದ್ದೀನಿ. ಅದಕ್ಕೆ 3 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂಡಿದ್ದೀನಿ. ಆಯಿಲ್ ಎಲ್ಲ ಬಿಸಿ ಆಗ್ತಿದ್ದಂಗೆ ಒಂದು ದೊಡ್ಡ ಸೈಜ್ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿರೋದು ಅದನ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಈರುಳ್ಳಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ಈರುಳ್ಳಿ ಫ್ಲೇವರ್ ಚೆನ್ನಾಗಿ ಅನಿಸುತ್ತೆ. ಗ್ರೇವಿ ಎಲ್ಲ ಅದಕ್ಕೆ ಸ್ವಲ್ಪ ದಪ್ಪ ಬರುತ್ತೆ ಈರುಳ್ಳಿ ಎಲ್ಲ ಆ್ಯಡ್ ಮಾಡಿದ್ರೆ. ಅದಕ್ಕಾಗಿ ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಹಾಗೆ 3 ಹಸಿಮೆಣಸು ಹಾಕ್ಕೊಂಡಿದ್ದೀನಿ. ನಿಮಗೆ ಖಾರ ಎಷ್ಟು ಬೇಕು ನೋಡಿ ಹಸಿಮೆಣಸು ಹಾಕ್ಕೊಳ್ಳಿ. ಹಾಗೆ ಒಂದು ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿರೋ ಬೆಳ್ಳುಳ್ಳಿ ಕೂಡ ಹಾಕ್ಕೊಂಡಿದ್ದೀನಿ. ಇದು ತಿನ್ನಬೇಕಿದ್ರೆ ಬೆಳ್ಳುಳ್ಳಿ ಚಿಕ್ಕದಾಗಿದ್ದರೆ ಟೇಸ್ಟ್ ಚೆನ್ನಾಗಿ ಅನಿಸುತ್ತೆ. ದೊಡ್ಡದಾಗೆಲ್ಲ ಕಟ್ ಮಾಡ್ಕೊಬೇಡಿ, ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಹಾಗೆ ಒಂದು ದೊಡ್ಡ ಸೈಜ್ ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿರೋದು ಅದನ್ನು ಕೂಡ ಆ್ಯಡ್ ಮಾಡ್ಕೊತಿದ್ದೀನಿ. ಇದೆಲ್ಲ ಒಂದ್ಸರಿ ಫ್ರೈ ಆಗಲಿ. ಇದು ಬೇಯಬೇಕಿದ್ರೇ ಈಗ ಸ್ವಲ್ಪ ಉಪ್ಪು ಹಾಕ್ಕೊಬಿಡೋಣ. ಇವಾಗಲೇ ಚೆನ್ನಾಗಾಗತ್ತೆ, ನೀಟಾಗಿ ಕೂಡ ಬೇಯುತ್ತೆ ಉಪ್ಪು ಹಾಕ್ಕೊಳ್ಳೋದ್ರಿಂದ. ಇವಾಗಲೇ ಇದು ಬೇಯಬೇಕಿದ್ರೇ ಮಸಾಲೆ ಐಟಮ್ಸ್ ಏನೇನು ಬೇಕು ಅಂತ ಹಾಕ್ಕೊಬಿಡೋಣ. ನಾನಿಲ್ಲಿ 2 ಟೇಬಲ್ ಸ್ಪೂನ್ ಅಚ್ಚ ಖಾರದ ಪುಡಿ ಹಾಕ್ಕೊತಿದ್ದೀನಿ. ಹಸಿಮೆಣಸು ಹಾಕಿರೋದ್ರಿಂದ ನಿಮಗೆ ಖಾರ ಎಷ್ಟು ಬೇಕು ನೋಡಿ ಹಾಕ್ಕೊಳ್ಳಿ. ಹಾಗೆ 1 ಟೇಬಲ್ ಸ್ಪೂನ್ ಧನಿಯಾ ಪುಡಿ ಹಾಕ್ಕೊತಿದ್ದೀನಿ. ಇವಾಗಲೇ ಮಸಾಲೆ ಎಲ್ಲ ಹಾಕೊಳ್ಳೋದ್ರಿಂದ ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗುತ್ತೆ ಮಸಾಲೆ ಎಲ್ಲ, ಅದಕ್ಕೆ ಇವಾಗಲೇ ಹಾಕ್ಕೊಬಿಡೋಣ. ಹಾಗೆ ಅರ್ಧ ಟೇಬಲ್ ಸ್ಪೂನು ಗರಂ ಮಸಾಲ, ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅರಿಶಿಣದ ಪುಡಿ ಹಾಕ್ಕೊತಿದ್ದೀನಿ. ಇದನ್ನೆಲ್ಲ ಒಂದ್ಸರಿ ಮಿಕ್ಸ್ ಮಾಡಿ ಈ ಥರ ಎಣ್ಣೆಲೇ ಫ್ರೈ ಆಗಲಿ. 1 ನಿಮಿಷ ಬಿಟ್ಬಿಡೋಣ. ಈ ಥರ ಫ್ರೈ ಮಾಡ್ತಾಯಿರಿ. ಹಾಗೆ ಇದು ಬೇಯೋದಕ್ಕೆ ಎಲ್ಲ ಎಷ್ಟು ಬೇಕು ನೋಡಿ ನೀರು ಹಾಕ್ಕೊಬಿಡೋಣ. ನಾನಿಲ್ಲಿ 1 ಗ್ಲಾಸ್ ನೀರು ಹಾಕ್ಕೊತಿದ್ದೀನಿ. ನೀರು ಸ್ವಲ್ಪ ಇದು ಗ್ರೇವಿ ಮಾಡ್ತಿರೋದಲ್ಲ, ಅದಕ್ಕೆ ನೀರು ಸ್ವಲ್ಪ ಜಾಸ್ತಿ ಹಾಕ್ಕೊತಿದ್ದೀನಿ. 1 ಗ್ಲಾಸ್ ಹಾಕ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಇದು ದಪ್ಪ ಆಗುತ್ತೆ ಗ್ರೇವಿ, ಇದೆಲ್ಲ ಮಸಾಲೆ ಎಲ್ಲ ಬೇಯೋದ್ರಿಂದ, ಅದಕ್ಕೆ 1 ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ. ಈ ಕಡೆ ಮಸಾಲ ಬೇಯ್ತಾ ಇರಲಿ, ನಾನು ಮೊಟ್ಟೆ ಹೇಗೆ ಬೇಯಿಸೋದಂತ ಹೇಳ್ತೀನಿ. ಈ ಥರ ಇಡ್ಲಿ ಪ್ಲೇಟ್ ತೊಗೊಂಡು ಇದಕ್ಕೆಲ್ಲ ಎಣ್ಣೆ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ಇದರಲ್ಲೇ ಮೊಟ್ಟೆ ಬೇಯಿಸ್ತಿರೋದು ನಾನು. ಅದಕ್ಕೆ ಈ ಥರ ನೀಟಾಗೆಲ್ಲ ಎಣ್ಣೆ ಸ್ಪ್ರೆಡ್ ಮಾಡ್ಕೊಬಿಡಿ. ಇವಾಗ ಇದಕ್ಕೆ ಮೊಟ್ಟೆ ಒಡೆದು ಹಾಕ್ಕೊಳ್ಳೋಣ. ಇದು ನಿಧಾನಕ್ಕೆ ಒಡೆದು ಹಾಕ್ಕೊಳ್ಳಿ. ಇದು ಚಿಕ್ಕ ಇರೋದ್ರಿಂದ ಫುಲ್ ಆಗಿಬಿಡತ್ತೆ. ಅದಕ್ಕೆ ನಿಧಾನಕ್ಕೆ ಮೊಟ್ಟೆ ಒಡೆದು ನಿಮ್ಗೆ ಎಷ್ಟು ಮೊಟ್ಟೆ ಬೇಕಾಗತ್ತಲ್ಲ ಅಷ್ಟು ಮೊಟ್ಟೆ ಈ ಥರ ಹಾಕ್ಕೊಬಿಡಿ. ನಾನು ಇಲ್ಲಿ ಫುಲ್ ಇದಕ್ಕೆ ಮೊಟ್ಟೆ ಹಾಕ್ಕೊಂಡಿದ್ದೀನಿ ನೋಡಿ. ಇದನ್ನ ಇವಾಗ ಬೇಯಿಸೋಕೆ ಇಡೋಣ. ಇದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಿ ಈಗ ಇಟ್ಬಿಡೋಣ. ಕೆಳಗಡೆ ಗ್ರೇವಿನೂ ಬೇಯ್ತಾ ಇರುತ್ತೆ, ಇಲ್ಲಿ ಮೇಲ್ಗಡೆ ಮೊಟ್ಟೆನೂ ಬೇಯ್ತಾ ಇರುತ್ತೆ ನೋಡಿ. 1 ನಿಮಿಷ ಆಗಿದೆ, ಇದಿನ್ನೂ ಬೆಂದಿಲ್ಲ ಫುಲ್ಲು. ಇನ್ನು ಸ್ವಲ್ಪ ಮತ್ತೆ ಮುಚ್ಚಿಟ್ಬಿಡೋಣ. ಇವಾಗ ಮತ್ತೆ ಸ್ವಲ್ಪ ಬೇಯ್ತಾ ಇರಲಿ. ನಿಮ್ಗೆ ಎಷ್ಟು ಬೇಯಬೇಕಂತ ಗೊತ್ತಾಗುತ್ತಲ್ಲ, ಈ ಥರ ಓಪನ್ ಮಾಡಿ ನೋಡ್ತಾ ಇರಿ. ನೋಡಿ ಇಷ್ಟು ಬೆಂದರೆ ಸಾಕು. ಇದು ಮರ್ಚಾಕ್ಬೋದು. ಒಂದು ಸೈಡ್ ಫುಲ್ ಬೇಯಿಸಿದ್ರೆ ಸಾಕು, ಈ ಥರ ನೀಟಾಗಿ ಮರ್ಚಾಕ್ಬೋದು. ಇನ್ನೊಂದು ಸೈಡ್ ಜಾಸ್ತಿ ಬೇಯಿಸ್ಬೇಕನ್ನೋದಿರಲ್ಲ, ಅದು ಸ್ವಲ್ಪ ಅದ್ರ ಹಬೆಗೆ ಬೆಂದ್ಬಿಡತ್ತೆ. ಅದು ಇಡ್ಲಿ ಪ್ಲೇಟು ಬಿಸಿ ಇರುತ್ತಲ್ಲ ಅದಕ್ಕೆ ಫುಲ್ ಬೆಂದ್ಬಿಡತ್ತೆ. ಇನ್ನೊಂದು ಸೈಡ್ ಜಾಸ್ತಿ ಬೇಯಿಸ್ಬೇಕನ್ನೋದಿರಲ್ಲ. ಈ ಥರ ಎಲ್ಲನೂ ಮರ್ಚಾಕ್ಬಿಡೋಣ. ಈಗ ನೋಡಿ ಬೆಂದಿದೆ. ನಾನು ಇದನ್ನು ತೆಗೆದಿಡ್ತಾ ಇದ್ದೀನಿ ಈ ಕಡೆ. ನೋಡಿ ಈ ಕಡೆ ಗ್ರೇವಿ ಕೂಡ ಬೆಂದಿದೆ ನೋಡಿ. ಒಂದೇ ಖರ್ಚಲ್ಲಿ ಮೊಟ್ಟೆನೂ ಬೇಯಿಸ್ಬೋದು, ಈ ಕಡೆ ಮಸಾಲೆನೂ ಕುದಿಸ್ಬೋದು. ನೋಡಿ ಎಷ್ಟು ಬೇಗ ಆಗಿದೆ. ಇದು ಮಸಾಲೆ ಎಲ್ಲ ಬೆಂದಿದೆ. ಇವಾಗ ಇದಕ್ಕೆ ಮೊಟ್ಟೆ ಹಾಕ್ಕೊಬಿಡೋಣ. ನೋಡಿ ನಾನು ಎಲ್ಲ ಮೊಟ್ಟೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಈ ಥರ ಸ್ವಲ್ಪ ಮಸಾಲೆ ಎಲ್ಲ ತೆಗೆದು ಮೊಟ್ಟೆ ಮೇಲ್ಗಡೆ ಹಾಕ್ಕೊಬಿಡೋಣ. ಇದರಿಂದ ಉಪ್ಪು ಖಾರ ಎಲ್ಲ ಮೊಟ್ಟೆಗೆ ನೀಟಾಗಿ ಹಿಡಿಯುತ್ತೆ. ನೀವು ಹೇಗೆ ಮೊಟ್ಟೆ ಒಡೆದು ಇದು ಪಲ್ಯ ಮಾಡ್ತೀರಲ್ಲ ಅದೇ ಥರ ಇದು ಟೇಸ್ಟ್ ಬರುತ್ತೆ. ಮೊಟ್ಟೆ ಕೂಡ ನೀಟಾಗಿ ಉಪ್ಪು ಖಾರ ಎಲ್ಲ ಸ್ಪ್ರೆಡ್ ಆಗುತ್ತೆ. ಇದು ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ. ನೀವು ಮೊಟ್ಟೆ ಬೇಯಿಸಿ ಪಲ್ಯ ಮಾಡ್ದಂಗೆ ಅನಿಸಲ್ಲ. ಇದು ಗ್ರೇವಿಲೇ ಮೊಟ್ಟೆ ಒಡೆದು ಹಾಕ್ದಂಗೆ ಟೇಸ್ಟ್ ಬರುತ್ತೆ. ಅದಕ್ಕೆ ಈ ಥರ ಟ್ರೈ ಮಾಡಿ ನೋಡಿ. ಎಷ್ಟು ಸಿಂಪಲ್ಲಾಗಿ ಎಷ್ಟು ಈಸಿಯಾಗಿ ಮಾಡ್ಬೋದು. ಇದೇ ಥರ ಹೊಸ ಹೊಸ ವೀಡಿಯೋಸ್ ಹಾಕ್ತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಇದರಿಂದ ಯಾವುದೇ ಹೊಸ ವೀಡಿಯೋ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ ಯು.